ಜೊತೆಗೆ ನಾವು ಈಗ ಬೈತಲೆ ಬೈತಲೆ ಹೆಣ್ಮಕ್ಳು ಯಾವಾಗಲಿಂದ ತೆಗಿಲಿಕ್ಕೆ ಅಧಿಕಾರ ಅವ್ರಿಗೆ ಬರುತ್ತೆ, ಅವಳಿಗೆ ಪೂರ್ಣತ್ವ ಸಿಕ್ಕಾಗ. ಒಂದು ಹೆಣ್ಣು ಪೂರ್ಣತ್ವ ಅಂದ್ರೇನು? ತಾಯಿ ಆದಾಗ ಆ ಒಂದು ಏನು ಚೊಚ್ಚಲು ಬಸರಿನಲ್ಲಿ ಏನು ಮಾಡ್ತಾರೆ, ಈ ಸೀಮಂತವನ್ನು ಮಾಡ್ತೀವಿ. ಸೀಮಂತ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಸೀಮಂತ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಮಾಡೋದು? 5ರಿಂದ ಶುರು ಆಗುತ್ತೆ, ಮ್ಯಾಕ್ಸಿಮಮ್ 7. ನಾಳೆ ಡೆಲಿವರಿಗೆ ಹೋಗ್ತಾರೆ ಅನ್ನೋ ಹಿಂದಿನ ದಿನ ಈಗೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೇನು ಸುಮ್ಮನೆ ಶೋಕ್ ಬಿಟ್ರೆ ಅದೇನು ಇಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಅದು ಪ್ಯಾಕೇಜ್, ಶ್ರೀಮಂತದ್ದನ್ನು ಪ್ಯಾಕೇಜ್ ಇಟ್ಕೊಂಡಿದ್ದಾರೆ. ಮೊದಲನೇ ಸತಿ ಇಲ್ಲ, ಈಗ ಹೊಸದಾಗಿ ಶುರು ಆಯ್ತು. ಅವರೇ ಬೇಬಿ ಶವರ್ ಅಂತ ಅಲ್ಲೇ ಹಾಸ್ಪಿಟ್ಲಲ್ಲೇ ಅಂದ್ರೆ ಎಲ್ಲಾನು ಸೇರಿಸಿ ಸಾಮೂಹಿಕವಾಗಿ ಮಾಡ್ತಾರೆ. ಆ ಟೈಮಿಗೆ ಯಾರ್ಯಾರು ಇರ್ತಾರೋ ಲೇಡೀಸ್ ಅವ್ರಿಗೆಲ್ಲ. ನಮ್ಮಲ್ಲಿ 5ನೇ ತಿಂಗಳಲ್ಲಿ ಸೀಮಂತವನ್ನು ಮಾಡ್ತಕ್ಕಂಥ ಅದೊಂದು ಸಂಸ್ಕಾರ. ಅವಾಗ ಗಂಡನಾಗಿರ್ತಕ್ಕಂಥವನು ಅವಳಿಗೆ ಪೂರ್ಣತ್ವವನ್ನು ಕೊಟ್ಟಿರೋದ್ರಿಂದ 7 ಮುಳ್ಳಂದಿ ಮುಳ್ಳನ್ನು ತಗೊಂಡು, ಅದು 7. ಯಾಕಂದರೆ 7 ಜನ್ಮ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಂದ ಅದಕ್ಕೊಂದು ಲಿಂಕ್. ಅದು ಆ 7 ಮುಳ್ಳಂದಿ ಮುಳ್ಳಿಂದ ಬಾಚಣಿಗೆಯನ್ನು ಮಾಡಿ ಅವ ಬೈತಾಲೆ ತೆಗಿತಾನೆ, ಗೊತ್ತಾಯ್ತಲ್ಲ. ಆಮೇಲೆ ಅವಳಿಗೆ 2 ಜಡೆ ಬೈತಲೆ ತೆಗೆಯುವಂಥ ಒಂದು ಪರಿಪಾಟಿ ಅವಾಗಲೇ ಶುರುವಾಗ. ಅದಕ್ಕೂ ಮೊದಲು ಹೆಣ್ಮಕ್ಳು ಬೈತಲೆ ತೆಗೆಯೋಂಗಿಲ್ಲ. ಆಮೇಲೆ ಒಂದು ಸಿಂಧೂರವನ್ನು ಏನಕ್ಕೆ ಇಡ್ತಾನೆ ಅಂತಂದರೆ, ಅದು 7 ಲೋಕಕ್ಕೆ ದಾರಿ, ಸ್ವರ್ಗಕ್ಕೆ ದಾರಿ ಅಂತಕ್ಕಂಥದ್ದನ್ನು ಅವಳು ಶಪಥ ಮಾಡ್ತಕ್ಕಂಥ ದಿನ. ನನಗೆ ಪೂರ್ಣತ್ವವನ್ನು ನೀನು ಕೊಟ್ಟಿರೋದ್ರಿಂದ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ, ನಿನ್ನನ್ನು ಸ್ವರ್ಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ, 7 ಲೋಕಕ್ಕೂ ನೀನು ಕರ್ಕೊಂಡು ಹೋಗ್ತೀನಿ, 7 ಜನ್ಮಕ್ಕೂ ನನ್ನ ಜೊತೆಯಾಗಿರು ಅಂತಕ್ಕಂಥ ಶಪಥವನ್ನು ಮಾಡ್ತಕ್ಕಂಥ ದಿನ ಹೆಣ್ಮಕ್ಳು ಮಾಡ್ತಕ್ಕಂಥದ್ದು. ಅವಾಗಲೇ ಬೈತಲೆ ತೆಗೆದು, ಅದಕ್ಕೂ ಮೊದಲು ನಾವು ಹೆಣ್ಣುಮಕ್ಕಳಿಗೆ ಬೈತಲೆ ತೆಗಿತಕ್ಕಂಥ ಪರಿಪಾಟಿ ನಮ್ಮಲ್ಲಿಲ್ಲ ಅನಾದಿನಲ್ಲಿ. ಈಗೆಲ್ಲ ಅದು ಬೇರೆ ವಿಚಾರ. ಇದು ಆ 7 ಜನ್ಮದ ಕಾನ್ಸೆಪ್ಟು ಯಾವೊಂದು ಕಾರಣಕ್ಕೂ ಬಂದಿರೋದು. ಇನ್ನೊಂದು ದೃಷ್ಟಿ, 84 ಲಕ್ಷ ಜೀವರಾಶಿಗಳು ನಮ್ಮಲ್ಲಿ. ಆ 84 ಲಕ್ಷ ಜೀವರಾಶಿಗಳನ್ನು ಶಾಸ್ತ್ರ ಬಹಳಷ್ಟು ಸುಂದರವಾಗಿ 4 ಭಾಗವಾಗಿ ಡಿವೈಡ್ ಮಾಡಿಬಿಡ್ತು. ಅಂಡಜ, ಪಿಂಡಜ, ಉದ್ಭಿಜ, ಸ್ವೇದಜ, ಜರಾಯು. ಈ 4 ಭಾಗ. ಈ 4 ಏನು? ಒಂದು ಗರ್ಭಧಾರಣೆಯಾಗಿ ಮ್ಯಾಮಲ್ಸ್ ಏನಿದೆಯೋ ಅದನ್ನು ಹುಟ್ಟತಕ್ಕಂಥದ್ದೊಂದು ಸಸ್ತನಿ. ಏನು ಹೇಳ್ತೇವೆ ಅದಕ್ಕೆ? ಸಸ್ತನಿಗಳಲ್ವ, ಸಸ್ತನಿಗಳು. ಅದು ಒಂದು ಜಾತಿ. ಮೊಟ್ಟೆಯಿಂದ ಹೊರಗಡೆ ಬರ್ತಕ್ಕಂಥದ್ದು ಒಂದು ಜಾತಿ, ಗೊತ್ತಾಯ್ತಲ್ಲ. ಇನ್ನೊಂದು ಭೂಮಿಯನ್ನು ಸೀಳಿ ಇಲ್ಲಾಂದರೆ ಮೊಳಕೆ ಹೊಡೆದು ಬರ್ತಕ್ಕಂಥದ್ದು ಒಂದು ಜಾತಿ. 4ನೇದು ಮಾಯಿಶ್ಚರಿಂದ, ಈ ಸೊಳ್ಳೆ ಗಿಳ್ಳೆ ಕ್ರಿಮಿಕೀಟ ಅಕ್ಕಿ ಡಬ್ಬದಲ್ಲಿ ಹುಳು ಬರುತ್ತೆ. ನಾವೇನು ಹುಳು ಹಾಕಿದ್ವೇನು ಅದಕ್ಕೆ? ಅದಾಗಿ ಹುಳು ಹುಟ್ಟುತ್ತೆ ಮಾಯಿಶ್ಚರಿಂದ. ಅದರಿಂದ ಬರ್ತಕ್ಕಂಥದ್ದು ಒಂದು ಸ್ವೇದಜ ಅಂತ. ಈ 4 ಜಾತಿ ಬಿಟ್ಟರೆ ಬೇರೆ ಜಾತಿ ಇಲ್ಲ. ಆ 4 ಜಾತಿನಲ್ಲಿ ಈ ಮನುಷ್ಯ ಜಾತಿ ಏನಿದೆ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಯೋನಿ ಏನಿದೆ, ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಯೋನಿ. 7 ಜನ್ಮ ನಾವೇನಕ್ಕೆ ಹೇಳ್ತೀವಿ ಅಂತಂದರೆ, ಅಟ್ಲೀಸ್ಟ್ 7 ಮನುಷ್ಯನಿಗೆ ವಿವೇಕ ಇರತಕ್ಕಂಥ ಕೇವಲ ಮನುಷ್ಯ ಪ್ರಾಣಿಗೆ ಮಾತ್ರ. ದ ಬಫೆಲೋ ವಿಲ್ ಬಾರ್ನ್ ಆಸ್ ಎ ಬಫೆಲೋ ಅಂಡ್ ಡೈ ಆಸ್ ಎ ಬಫೆಲೋ, ಬಟ್ ನಾಟ್ ದ ಹ್ಯೂಮನ್ ಬೀಯಿಂಗ್ಸ್. ವಿ ಬಾರ್ನ್ ಆಸ್ ಎನ್ ಹ್ಯೂಮನ್ ಬೀಯಿಂಗ್. ನಾವು ಹೆಂಗೆ ಬೇಕಾದ್ರೂ ಬೆಳಿಬೋದು, ಹೆಂಗೆ ಬೇಕಾದ್ರೂ ಸಾಯ್ಬೋದು, ಗೊತ್ತಾಯ್ತಲ್ಲ. ಮನುಷ್ಯನಾಗಿ ಮಾತ್ರ ಹುಡ್ತಿದ್ದೀವಿ ಆ ಶರೀರದಲ್ಲಿ. ನಮ್ಮ ಮನಸ್ಸು, ನಮ್ಮ ಮಾನಸಿಕ ಬೌದ್ಧತೆ, ನಮ್ಮ ಬೆಳವಣಿಗೆ ಯಾವ ರೀತಿ ಇದೆ ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಆ 7 ಜನ್ಮಗಳು ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಅವನಿಗೆ ಅಟ್ಲೀಸ್ಟು ಅವನಿಗೆ ಆ ಸುಖ ದುಃಖವನ್ನೆಲ್ಲ ಅನುಭವಿಸಿ ಕೊನೆಗೆ 7ನೇ ಜನ್ಮದಲ್ಲಾರೋ ಜ್ಞಾನೋದಯ ಆಗಿ ಅವನು ಮುಂದಕ್ಕೆ ಇನ್ನೊಂದ್ಸತಿ ಜನ್ಮ ತಗೊಳ್ಳದೇ ಇರಲಿ ಅಂತ ಹೇಳಿ ಮುಂದಕ್ಕೆ ಹೋಗ್ತೀವಿ. ಯಾಕಂದ್ರೆ ಮನುಷ್ಯ ಜನ್ಮ ಬರಬೇಕು ಅಂತಂದ್ರೆ ಎಷ್ಟೋ ಲಕ್ಷಾಂತರ ಒಂದು ಯೋನಿಗಳಿಂದ ಹುಟ್ಕೊಂಡು ಒದ್ದಾಡಿಕೊಂಡು ಕಷ್ಟಗಳನ್ನು ಅನುಭವಿಸಿ ಸಾಕಯ್ಯ ಅಪ್ಪ ಈಶ್ವರ ಸಾಕಣೆಯ ನಿನಗೆ ಶರಣಾಗತಿ ಆಗ್ತೀನಿ ಅಂತ ನಾವು ಕ್ಷಮೆಯನ್ನು ತಗೊಂಡಾಗ ಮತ್ತೆ ಮನುಷ್ಯ ಗರ್ಭಕ್ಕೆ ಬರ್ತೀವಿ. ಅಂದರೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಕೂಡ ಮನುಷ್ಯನನ್ನು ಹೊರತುಪಡಿಸಿ ಪ್ರಾರಬ್ಧವನ್ನು ಕಳ್ಕೊಳ್ಳಿಕ್ಕೆ ಹುಡ್ತವೆ, ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಹುಡ್ತವೆ. ಏನು ಕರ್ಮ ಮಾಡಿರ್ತೀನಿ ಆ ಕರ್ಮವನ್ನು ಫಲವನ್ನು ಅನುಭವಿಸಿ ಹೋಗುತ್ತೆ. ಅದಕ್ಕೆ ಮತ್ತೆ ಕರ್ಮ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಅದಕ್ಕಿಲ್ಲ, ಆ ಪಶುಪಕ್ಷಿ ಪ್ರಾಣಿಗಳಿಗೆ ಕೊಟ್ಟಿಲ್ಲ, ಗೊತ್ತಾಯ್ತಲ್ಲ. ಇಲ್ಲಿ ಈಗ ಡಾಗ್ ಶೋ ಆಗುತ್ತೆ. ಡಾಗ್ ಶೋ ಆದಾಗ ನಾಯಿಗೆ ಪ್ರೈಸ್ ಬರುತ್ತೆ.
ಇನ್ನೊಂದು ನಾಯಿಗೆ ಪ್ರೈಸ್ ಬರಲ್ಲ. ಆ 2 ನಾಯಿಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ ನನಗೆ ಪ್ರೈಸ್ ಬಂತು ಅದು ಹೆಮ್ಮೆ ಪಡತ್ತಾ, ಈಗ ನಾನು ಸೋತೋದೆ ಅಂತಿದ್ದು ಅಳತ್ತಾ, ಆ ಹೆಮ್ಮೆ ಪಡತಕ್ಕಂಥ ದುಃಖ ಪಡೋದು ಅದ್ರ ಯಜಮಾನ ಪ್ರಾಣಿಗಳಲ್ಲ. ಗೊತ್ತಾಯ್ತಲ್ಲ, ಯಾವುದೇ ಪಶು ಪಕ್ಷಿ ಮನುಷ್ಯನನ್ನು ಹೊರತುಪಡಿಸಿ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಐಬ್ರೋ ಕಾಂಪ್ಲೆಕ್ಸ್ ಇಲ್ಲ. ಇದೆಯಾ? ಎಲ್ಲ ಹೋಗಿ ಮಾಡಿಸ್ಕೋತೀವಿ, ನಾವೆಲ್ಲ ಮಾಡಿಸ್ಕೋತೀವಿ ತಾನೆ. ಏನಕ್ಕೆ? ನಾ ಸುಂದರವಾಗಿ ಕಾಣಬೇಕು ಅಂತ. ಯಾವ ಪಶು ಪಕ್ಷಿ ಪ್ರಾಣಿನ ಆ ಸುಂದರವಾಗಿ ಕಾಣಬೇಕು ಅಂತ ಏನು ಮಾಡಿಸ್ಕೊಳ್ಳಲ್ಲ. ಅದು ಹೆಂಗಿರುತ್ತೋ ಹಾಗೆ ಇರುತ್ತೆ, ಆನಂದವಾಗಿರುತ್ತೆ. ತನ್ನ ಕರ್ಮವನ್ನು ಕಳ್ಕೊಳ್ಳಿಕ್ಕಿರುತ್ತೆ. ಅದೇ ಮನುಷ್ಯನಾಗಿರ್ತಕ್ಕಂಥವನು ನಾನು ಕರ್ಮವನ್ನು ಕಳ್ಕೊಳ್ಳೋಕೆ ಹುಟ್ಟಿದ್ರು ಕೂಡ ಕರ್ಮವನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾರೆ. ಒಂದು ಸತಿ ಮನುಷ್ಯ ಜನ್ಮವನ್ನು ಎತ್ತಿದ್ರೆ ಕೊನೇ ಪಕ್ಷ 10 ಜನ್ಮ ಎತ್ತುವಷ್ಟು ಕರ್ಮವನ್ನು ಇಟ್ಬಿಟ್ಟಿರ್ತೀವಿ. ಕೊನೇ ಪಕ್ಷ 10 ಜನ್ಮ. ಅದರಿಂದ 7 ಜನ್ಮ ನಾವೇನಕ್ಕೆ ಹೇಳ್ತೀವಿ ಅಂತ ಅಟ್ಲೀಸ್ಟ್ ಅದರಿಂದ ಹೊಡೆತ ತಿಂದು ಜ್ಞಾನೋದಯಕ್ಕೆ ಬಂದು ಜ್ಞಾನ ಮಾರ್ಗಕ್ಕೆ ಬಂದು ಸಂಸಾರದಲ್ಲಿ ಎಲ್ಲವನ್ನು ಅನುಭವಿಸಿ ಈಗ 60 ವರ್ಷ ಆಗುತ್ತೆ. 60 ವರ್ಷ ಷಷ್ಠಾಬ್ದಿ ಪೂರ್ತಿಯನ್ನು ಮಾಡ್ತೀವಿ. ಈ ಷಷ್ಠಾಬ್ದಿ ಪೂರ್ತಿ ಅಂತಕ್ಕಂಥದ್ದು ಸಂಸಾರಿಗಳಿಗಿರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ, ಆ ವಿದುರನಿಗಿಲ್ಲ, ವಿಧವೆಗಿಲ್ಲ. ಸಂಸಾರದಲ್ಲಿ ಪತಿ ಪತ್ನಿ ಇದ್ದಾಗ ಮಾತ್ರ ಅದು ಷಷ್ಠಾಬ್ದಿ ಪೂರ್ತಿ. 60 ವರ್ಷ ಮುಗಿದ ನಂತರ 61ನೇ ವರ್ಷ ಕಾಲಿಟ್ಟಾಗ ಆ ಷಷ್ಠಾಬ್ದಿ ಪೂರ್ತಿ. ಅದು ಒಂದು ಸಂಸ್ಕಾರ. ಏನಕ್ಕೆ? ಸಾಕು, ಇನ್ನು ಕೈ ಮುಗಿಯೋಣ ವ್ಯವಹಾರಕ್ಕೆ, ಮಕ್ಕಳು ಮರಿಗೆಲ್ಲ ವಹಿಸ್ಬಿಟ್ಟು ನಾವು ನಿಶ್ಚಿಂತೆಯಿಂದ ಮುಂದಿನ ಜನ್ಮಕ್ಕೆ ಅಡಿಪಾಯ ಹಾಕೊಳ್ಳೋಣ ಅಂತ. ಇದೆಲ್ಲವೂ ಕೂಡ ಆ 7 ಜನ್ಮಕ್ಕೆ ರಿಲೇಟೆಡ್. ಏನು ಅರ್ಥ ಆಯ್ತಲ್ಲ? ಇದನ್ನೆಲ್ಲ ಏನಕ್ಕೆ ಅಂತಂದರೆ ಇದನ್ನು ಸಂಕಲ್ಪ ಮಾಡ್ತಕ್ಕಂಥದ್ದು ಹೆಣ್ಣುಮಗಳು. ಯಾಕೆಂತಂದರೆ ಹೊರಗಡೆ ವ್ಯವಹಾರ ಅನಾದಿಯಿಂದ ವಹಿವಾಟುಗಳನ್ನು ವ್ಯವಹಾರವನ್ನು ಮಾಡ್ತಾ ಇದ್ದಿದ್ದು ಪುರುಷ. ಈಗೆಲ್ಲ ಉಲ್ಟಾಗಿದೆ. ಏನು ಮನೆ ವ್ಯವಹಾರ ನೋಡೋದು ಅನಾದಿಯಿಂದ ಹೆಣ್ಮಗಳೇ. ನಾವು ಗಂಡಸರು ಮನೆ ವ್ಯವಹಾರ ನೋಡ್ತಿರ್ಲಿಲ್ಲ, ಆದರೆ ಹೊರಗಡೆ ವ್ಯವಹಾರ ನೋಡಿ ಮನೆಗೆ ತಂದು ಹಾಕ್ತಾ ಇದ್ದಿದ್ದು ಗಂಡಸರು. ಮನೆಯಲ್ಲಿ ಎಲ್ಲವನ್ನೂ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಹೆಣ್ಮಕ್ಳು. ಈಗ ಅವ್ರಿಗೆ ಪ್ರಮೋಷನ್ ಸಿಕ್ಕಿದ್ಯಾ ಇಲ್ಲ ಎಕ್ಸ್ಟ್ರಾ ಬರ್ಡನ್ ಆಗಿದೆಯಾ ಗೊತ್ತಿಲ್ಲ, ಹೊರಗಡೆನೂ ಮಾಡ್ತಾರೆ ಒಳಗಡೆನೂ ಮಾಡ್ತಾರೆ. ಎರಡು ಮಾಡುವಂಥ ಒಂದು ಆ ಸಾಮರ್ಥ್ಯ ನಮಗಿಲ್ಲ, ಪುರುಷನಿಗಿಲ್ಲ ಆ ಶಕ್ತಿ. ಆದರೆ ಹೆಣ್ಮಗಳಿಗಿದೆ ಆ ಶಕ್ತಿ. ಅದರಿಂದ ಅವಳು ಸಂಕಲ್ಪ ಮಾಡ್ತಕ್ಕಂಥದ್ದು ನಾನು ಕರ್ಕೊಂಡು ಹೋಗ್ತೀನಿ. ಅದರಿಂದ ಈ 7 ಜನ್ಮ ಅಂತಂತಂದರೆ ಸಾಕು ಅಂತಕ್ಕಂಥ ಗಂಡನಿಗೆ ಹೇಳಿ ಸಾಕಂಡ್ರಿ ಬನ್ರಿ ಆಧ್ಯಾತ್ಮಿಕ ಎಳಕಂಬಂದು ಕೂರಿಸ್ಬಿಟ್ಟು ಏನೋ ಅವನ್ನ ಇಷ್ಟ ಇರಲಿ ಇಲ್ಲದೆ ಇರಲಿ ಅವನ್ನ ತೆಗೆದು ಆಧ್ಯಾತ್ಮಿಕ ಕಡೆ ತಳ್ಳೋದು. ಏನಕ್ಕೆ ಅಂತಂದರೆ ಅಟ್ಲೀಸ್ಟ್ 7ನೇ ಜನ್ಮದಲ್ಲಾರೋ ಇವನು ಜ್ಞಾನೋದಯ ಆಗಿ ಅವನು ಪುಣ್ಯಾತ್ಮ ಮತ್ತೆ ಈ ಜನ್ಮ ಮರಣದ ಒಂದು ಸೈಕಲಿಂದ ಹೊರಗಡೆ ಬರಲಿ, ಈ ಚಕ್ರದಿಂದ ಹೊರಗಡೆ ಬರಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ನಮ್ಮ ಸಂಪ್ರದಾಯ ಬಹಳ ಸುಂದರವಾಗಿ ಕೊಟ್ಟಿದೆ. ಬಹಳ ಸುಂದರವಾಗಿದೆ. 7 ಜನ್ಮನೇ ಎನಫ್. ನಾವು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ನಾವಾಗಿ ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಒಂದು ಪರಿಪಾಟಿ ಕೇವಲ ನಮ್ಮ ಸಂಸ್ಕೃತಿ ಸಂಸ್ಕಾರದಲ್ಲಿ ನಮ್ಮ ಧರ್ಮಗಳಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಬೇರೆ ಯಾವ ಧರ್ಮದಲ್ಲೂ ಆಸೆ ಆಕಾಂಕ್ಷೆಗಳಿಗೆ ನೀವು ಫುಲ್ ಸ್ಟಾಪ್ ಹಾಕಯ್ಯ ಅಂತ ಎಲ್ಲಿ ಬೇಡ ನಾವು ಹೇಳ್ತೀವಿ. ಗೊತ್ತಾಯ್ತಾ? ಅದೇ 25 ವರ್ಷ ಆಗಿದೆ ನಿಮಗೆ ಮದುವೆ ಆಗಿ, ಗೊತ್ತಾಯ್ತಲ್ಲ, ಇನ್ನೂ ಕೆಲವು ಜವಾಬ್ದಾರಿ ಇದೆ. ಏನೋ ಇಬ್ಬರು ಜವಾಬ್ದಾರಿನ ಮುಗಿಸ್ಬಿಟ್ಟು ನಿಶ್ಚಿಂತೆಯಿಂದ ನೀವು ರಿಟೈರ್ಮೆಂಟ್ ತಗೊಂಡು ಪರಿಪೂರ್ಣವಾಗಿ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿ. ಏನಮ್ಮ